ವೆಲ್ಕಮ್ ಅಗೈನ್ ಆಲ್ ಮೈ ಕುಟುಂಬಾಸ್. ನಾನು ಇವತ್ತು ಹೊಸ ರೆಸಿಪಿಯೊಂದಿಗೆ ಜೊತೆಗೆ ಬಂದಿದ್ದೇನೆ. ಇವತ್ತು ಅರ್ಬಿ ಅಂದರೆ ಟೇರ್ ರೂಟ್ ಅಂತ ಇದಕ್ಕೆ ಅರ್ಬಿ ಅಂತಾರೆ. ಇದನ್ನು 1/2 kg ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಈಗ ಈ 1/2 kg ಅರ್ಬಿನ ಚೆನ್ನಾಗಿ ತೊಳೆದು, ಇದರಲ್ಲಿ ತುಂಬ ಮಣ್ಣಿರುತ್ತೆ, ಸೊ ನೀವು ಚೆನ್ನಾಗಿ ತೊಳಿಬೇಕಾಗುತ್ತೆ. ಅಟ್ಲೀಸ್ಟ್ ಮೂರು ಸರಿ ಆದರೂ ತೊಳಿಲೇಬೇಕು. ಚೆನ್ನಾಗಿ ತೊಳೆದಿದ್ದಾದಮೇಲೆ ನೀರನ್ನ ತೆಗೆದು ಈಗ ಹೊಸ ನೀರನ್ನ ಹಾಕ್ಕೊಂಡು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಹೊಡ್ಸ್ಕೊತೀನಿ. ನೋಡಿ, ಇದಾಗ ಬೆಂದಿದೆ. ಈಗ ಈ ನೀರಲ್ಲಿರೋ ಅರ್ಬಿನೆಲ್ಲ ತೆಗಿಬೇಕಾಗುತ್ತೆ, ಬಿಸಿ ಇರುತ್ತಲ್ಲ ಅದು. ಸೊ ನಾವು ಸ್ಟ್ರೈನ್ ಮಾಡಿಕೊಂಡು ಆರಕ್ಕೆ ಇಟ್ಕೋತಾ ಇದ್ದೀನಿ. ಸೊ ಇದು ಡ್ರೈ ಆದಮೇಲೆ ಇದರಲ್ಲಿರೋ ಪೀಲ್ ಮಾಡ್ತೀನಿ, ಎಲ್ಲ ಇದರಲ್ಲಿರೋ ಚಿಪ್ಪೆ ಎಲ್ಲ ಪೀಲ್ ಮಾಡಿದ್ಮೇಲೆ, ಸೊ ನೋಡಿ ಈ ಥರ ಸ್ವಲ್ಪ ಅಟ್ಲೀಸ್ಟ್ ಒಂದು 1/2 ಇಂಚಷ್ಟು ಕಟ್ ಮಾಡ್ಕೊಬೇಕಾಗುತ್ತೆ ರೌಂಡಾಗಿ. ಮತ್ತು ಖಾರದ ಪುಡಿ, ಅರಿಶಿನದ ಪುಡಿ, ಉಪ್ಪು ಮತ್ತು ಕಡಲೆ ಹಸಿಟ್ಟು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಕೈಯಲ್ಲಿ ಟಚ್ ಮಾಡ್ದಿರ ಇದನ್ನ ಆಗಲೇ ಇದೇ ಥರ ಶೇಕ್ ಮಾಡಿದ್ರೆ ಎಲ್ಲ ಮಸಾಲ ಅದರೊಳಗಡೆ ಅಂಟ್ಕೊಳ್ಳುತ್ತೆ. ಸೊ ಈಗ ಕಡಾಯಿಗೆ 2 ಸ್ಪೂನ್ ಆಯಿಲು ಸ್ವಲ್ಪ ಕಾದ್ಮೇಲೆ ಈಗ ಸಾಸಿವೆ ಸ್ವಲ್ಪ ಹಾಕ್ಕೋತೀನಿ. ಆದಮೇಲೆ ಅದು ಚಿಟಪಟ ಅಂದಮೇಲೆ ಒಂದೆರಡು ಕರಿ ಲೀವ್ಸು ಹಾಕ್ಕೋತಾಯಿದ್ದೀನಿ. ಕರಿ ಲೀವ್ಸು ಹಾಕ್ಕೊಂಡು ಈಗ ಅರ್ಬಿ ಆ ಮಸಾಲದಲ್ಲಿ ಮಿಕ್ಸ್ ಮಾಡಿದ್ವಲ್ಲ ಅದನ್ನೇ ಇದರಲ್ಲಿ ಹಾಕ್ಕೊಂಡು, ಈಗ ಸ್ಪೂನ್ ಯೂಸ್ ಮಾಡೋಂಗಿಲ್ಲ. ಸೊ ವಿತೌಟ್ ಸ್ಪೂನ್ನೇ ನಾವು ಈಗ ಈ ಥರ ಮಿಕ್ಸ್ ಕೊಡಬೇಕಾಗುತ್ತೆ. ಈಗ ಸ್ಪೂನ್ ಏನಾದರೂ ಹಾಕಿದ್ರೆ ಏನಾಗುತ್ತೆ ಅಂದರೆ ಈ ಥರನೇ ಮಿಕ್ಸ್ ಕೊಡಬೇಕಾಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದನ್ನ ನೋಡಿ ಇದೇ ಥರ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಅದು ಫ್ರೈ ಮಾಡ್ತಾಯಿದ್ದೀನಿ. ಈಗ ನೋಡಿ ಫ್ರೈ ಆಗಿದೆ, ಆಲ್ಮೋಸ್ಟ್ ಆಗಿದೆ. ಈಗ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ. ಸೊ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೆ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇದನ್ನ ಈಗ ನಾನು ಡಿಶ್ ಔಟ್ ಮಾಡ್ಕೋತೀನಿ. ಈಗ ಬನ್ನಿ ಈಗ ರಸಮ್ ನೋಡ್ಕೊಂಬರೋಣ. ರಸಮ್ ಮಾಡೋದು ಹೇಗೆ ಅಂತ ನೋಡಿ. ನಿಂಬೆಹಣ್ಣು ಗಾತ್ರದಷ್ಟು ಸ್ವಲ್ಪ ಬಿಸಿ ನೀರನ್ನ ಹಾಕಿ ನೆನೆ ಹಾಕ್ತಾಯಿದ್ದೀನಿ. ಈಗ ಅದನ್ನು ನೆನೆ ಹಾಕಿ ಪಕ್ಕಕ್ಕೆ ಇಡ್ತೀನಿ. ಸೊ ಈಗ ನೋಡಿ, ಈಗ ಟೊಮೆಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಮಿಕ್ಸಿ ತೊಗೊಂಡಿದ್ದೀನಿ. ಮತ್ತು ಜೀರಿಗೆ, ಮೆಣಸು, ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕುಟಾಣಿಯಲ್ಲಿ. ಸೊ ಈಗ ನಾನು ಇದನ್ನೆಲ್ಲ ಈಗ ಒಂದೊಂದಾಗಿ ರೆಡಿ ಮಾಡ್ಕೊತೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಅರ್ಧ ಈರುಳ್ಳಿ ಹಾಕ್ತಿದ್ದೀನಿ. ಸೊ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅರ್ಧ ಈರುಳ್ಳಿ ಹಾಕಿದ್ರೆ. ಸೊ ಅರ್ಧ ಈರುಳ್ಳಿನ ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಆಯಿತು, ಕಟ್ ಮಾಡಿದ್ದು. ಈಗ ಅದನ್ನ ನಾನು ಪಕ್ಕಕ್ಕೆ ಇಟ್ಬಿಟ್ಟು ಈಗ ಮಿಕ್ಸಿ ಜಾರಿಗೆ 1 ಸ್ಪೂನ್ ಆಗೋಷ್ಟು ಮೆಣಸು ಮತ್ತು 2 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಈಗ ಜೀರಿಗೆ ಹಾಕ್ಕೊಂಡಿದ್ದಾಯಿತು. ಸ್ವಲ್ಪ ಒಂದು 8 ಕಾಳಷ್ಟು ಮೆಂತ್ಯ ತೊಗೋತಾ ಇದ್ದೀನಿ. ನೋಡಿ, ಮೆಂತ್ಯ ಸ್ವಲ್ಪ ಹಾಕೋತಾ ಇದ್ದೀನಿ. ಸೊ ಅದನ್ನು ಈ 3 ಇಂಗ್ರೀಡಿಯೆಂಟ್ನ ರುಬ್ಕೋಬೇಕೀಗ, ಪೌಡ್ರ್ ಮಾಡ್ಕೋಬೇಕು. ನೋಡಿರಿ, ಪೌಡ್ರ್ ಆಗಿದೆ. ನಾನು ಒಂದು ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಮಿಕ್ಸಿ ಜಾರಿಗೆ ಟೊಮೊಟೊ ಇದೆಯಲ್ಲ, ನಾನು ಮೀಡಿಯಮ್ ಸೈಜ್ ಟೊಮೊಟೊ ಒಂದು 5 ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲ ಕಟ್ ಮಾಡಿ ಮಿಕ್ಸಿ ಜಾರಿಗೆ, ಅದೇ ಮಿಕ್ಸಿಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ಮಸಾಲ ರುಬ್ಬಿದ್ವಲ್ಲ, ಮೆಣಸು, ಜೀರಿಗೆ ಎಲ್ಲ, ಸೊ ಅದಕ್ಕೆ ರುಬ್ಬಿ ಇಟ್ಕೊತಾ ಇದ್ದೀನಿ. ಈಗ ಸ್ಟವ್ ಅಂಟಿಸಿ ಒಂದು ಕಡಾಯಿ ಇಟ್ಟು ಅದರಲ್ಲೇ ಈಗ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ. ಒಂದು 1 ಸ್ಪೂನ್ ಸಾಕು. ಆಯಿಲೇನು ಜಾಸ್ತಿ ಬೇಕಾಗಿಲ್ಲ. ಸೊ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡೆ. ನೋಡಿ, ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂತ ಇದೆ. ಈಗ ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ನೋಡಿ ಫ್ರೈ ಆಗ್ತಾಯಿದೆ. ಸೊ ಈಗ ಕರಿಬೇವಿನ ಸೊಪ್ಪು, ನನಗೆ ಈ ಕಡ್ಡಿ ಸಮೇತ ಹಾಕಿದ್ರೆ ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಈಗ 1/2 ಈರುಳ್ಳಿ ಕಟ್ ಮಾಡಿದ್ವಲ್ಲ, ಆ ಈರುಳ್ಳಿನೂ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೈ ಆಗಿದೆ. ಈಗ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ 1 ಸ್ಪೂನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಮತ್ತು ಹಿಂಗು ಇದೆಯಲ್ಲ, ಹಿಂಗು ಸ್ವಲ್ಪ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಬೋದು. ಚೆನ್ನಾಗಿ ಫ್ರೈ ಆದಮೇಲೆ ಈಗ ಮಿಕ್ಸಿಯಲ್ಲಿ ನಾವು ರುಬ್ಬಿಟ್ಟಿದ್ವಲ್ಲ ಇದು ಮಸಾಲ, ಜೀರಿಗೆ, ಮೆಣಸು, ಮೆಂತ್ಯ, ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಡ್ರೈ ಫ್ರೈ ಮಾಡ್ಕೊಂಡು ಈಗ ಟೊಮೆಟೊನ ನಾನು ಪ್ಯೂರಿ ಮಾಡ್ಕೊಂಡಿದ್ದೆ. ಒಂದು 4-5 ಟೊಮೆಟೊ ಇದೆ ಮೀಡಿಯಮ್ ಸೈಜ್ದು. ಅದನ್ನು ಪ್ಯೂರಿ ಮಾಡ್ಕೊಂಡು ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ನೀವು ನೋಡ್ಬೋದು.
ಈಗ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಅದೆಲ್ಲ ಫ್ರೈ ಆದಮೇಲೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ ನೋಡಿ, ಈಗ ನೋಡ್ಬೋದು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತಿಟ್ಟು, ಯಾಕಂದರೆ ಆಯಿಲ್ ಬರಬೇಕು ಸ್ವಲ್ಪ. ಸೊ ಆಯಿಲ್ ಬಂದಿದ್ದಾಯಿತು. ನನಗೆ ಎಷ್ಟು ನೀರು ಬೇಕು ಅಂತ ಅಷ್ಟು ನೀರು ನಾನು ಆ್ಯಡ್ ಮಾಡ್ಕೋತೈತೀನಿ ನೋಡಿ. ಆ್ಯಕ್ಚುಲಿ ನನಗೆ ರಸಾಗೆ ನೀರು ಥರ ಇರಬೇಕು, ಆವಾಗೇ ನನಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲಿರೋರೆಲ್ಲ ಸ್ವಲ್ಪ ನೀರು ಥರ ಇದೆ, ಅವರು ಗ್ಲಾಸಲ್ಲಿ ಬೇಕಾದ್ರೆ ಗ್ಲಾಸಲ್ಲಿ ಹಾಕ್ಕೊಂಡು ಅದರಲ್ಲಿರೋದೆಲ್ಲ ಸೋಚ್ಕೊಂಡು ಕುಡಿತಾರೆ. ಸೊ ನೋಡಿ ಕುದೀತಾ ಇದೆ. ಕುದಿದಾಗಿದ್ಮೇಲೆ ಈಗ ಸ್ವಲ್ಪ ನಿಂಬೆಹಣ್ಣು ನಾನು ನೀರಲ್ಲಿ ಉಣ್ಣೆ ಹಾಕಿದ್ನಲ್ಲ ಅದನ್ನ ಮಿಕ್ಸ್ ಮಾಡಿ ಹಾಕ್ಕೋತಾಯಿದ್ದೀನಿ, ಇಸ್ಕಿ ಕಲಸಿ ಹಾಕ್ಕೋತಾಯಿದ್ದೀನಿ. ಅದು ಹಾಕ್ಕೊಂಡ್ಮೇಲೆ ಈಗ ನೋಡಿ ಬಬಲ್ಸ್ ಬರ್ತಿದೆ, ಜಾಸ್ತಿ ಬರೋಕ್ಕೆ ಬಿಡಬಾರ್ದು. ಸೊ ಆಫ್ ಮಾಡಿಬಿಡಬೇಕು ಸ್ಟವ್. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನ ಈಗ ಇದರಲ್ಲಿ ಆ್ಯಡ್ ಮಾಡ್ಕೋತಾಯಿದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಇದು ಹಾಕಿದ್ದಾಯಿತು. ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದಾಯಿತು. ನೀವು ಅನ್ನ ರಸ ಜೊತೆ ಟ್ರೈ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.